ಇತ್ತೀಚೆಗೆ ಮಕ್ಕಳಲ್ಲೂ ಮೊಬೈಲ್ ಬಳಕೆ ಮಿತಿ ಮೀರಿದೆ. ಅತಿಯಾದ ಫೋನ್ ವ್ಯಸನ ಮಕ್ಕಳ ನೆನಪಿನ ಶಕ್ತಿ, ಮೆದುಳಿನ ಸಾಮರ್ಥ್ಯವನ್ನೇ ನಾಶಪಡಿಸುತ್ತಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಹಾಗಿದ್ರೆ ಸ್ಮಾರ್ಟ್ಫೋನ್ ಅಡಿಕ್ಷನ್ ಮಕ್ಕಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಿದೆ, ಅಪಾಯ ತಪ್ಪಿಸೋದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇರುತ್ತದೆ. ಸ್ಮಾರ್ಟ್ ಫೋನ್ ಇಲ್ಲದೆ ಯಾವುದೇ ಕೆಲಸ ನಡೆಯುತ್ತಿಲ್ಲ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸ್ಮಾರ್ಟ್ ಫೋನ್ ಅನ್ನು ಬಳಸ್ತಾರೆ. ಬೆಳಿಗ್ಗೆ ಬೇಗ ಎದ್ದೇಳಲು ಅಲಾರ್ಮ್ನಿಂದ ಹಿಡಿದು ರಾತ್ರಿ ಮಲಗುವ ತನಕ ಪ್ರತಿಯೊಂದು ವಿಚಾರಕ್ಕೂ ಸ್ಮಾರ್ಟ್ ಫೋನ್ ಅವಲಂಬಿಸಿದ್ದಾರೆ. ಸ್ಮಾರ್ಟ್ ಫೋನ್ ಬಳಕೆಯಿಂದ ಎಷ್ಟು ಅನುಕೂಲಗಳಾಗುವುದೋ ಅಷ್ಟೇ ಆರೋಗ್ಯ ಸಮಸ್ಯೆಗಳನ್ನು ತಂದೊಡ್ತಾ ಇದೆ, ಪ್ರಮುಖವಾಗಿ ಮಕ್ಕಳಲ್ಲಿ. ಹೌದು, ಈ ಸ್ಮಾರ್ಟ್ ಫೋನ್ ಇಂದು ಡ್ರಗ್ಸ್ನಷ್ಟೇ ಅಪಾಯಕಾರಿಯಾಗಿಬಿಟ್ಟಿದೆ. ಸ್ಮಾರ್ಟ್ ಫೋನ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡುವ ಮಕ್ಕಳಲ್ಲಿ ಸ್ಮರಣ ಶಕ್ತಿ ಕುಗ್ಗುತ್ತದೆ ಎಂದು ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ. ನಿರಂತರ ಸ್ಮಾರ್ಟ್ ಫೋನ್ ಬಳಕೆಯಿಂದಾಗಿ ಮೆದುಳಿನ ನೈಸರ್ಗಿಕ ಸ್ಮರಣ ಶಕ್ತಿಯನ್ನು ನಿರ್ಮಿಸುವ ಮತ್ತು ಉಳಿಸಿಕೊಳ್ಳುವ ಸಾಮರ್ಥ್ಯ ದುರ್ಬಲಗೊಳ್ಳುತ್ತಿದೆ ಎಂದು ವೈದ್ಯರು ಹೇಳ್ತಾರೆ. ಗಂಟೆಗಟ್ಟಲೆ ಫೋನ್ ನೋಡೋದ್ರಿಂದ ಹಾಗೂ ಗಮನದ ಅವಧಿ ಕಡಿಮೆಯಾಗ್ತಿರೋದ್ರಿಂದ ಅನೇಕ ಮಕ್ಕಳು ತಾಳ್ಮೆಯಿಂದಿರುವ ಶಕ್ತಿ ಅಥವಾ ದೀರ್ಘಕಾಲದವರೆಗೆ ಕೆಲಸಗಳ ಮೇಲೆ ಗಮನ ಕೇಂದ್ರೀಕರಿಸುವ ಶಕ್ತಿಯನ್ನ ಕಳೆದುಕೊಳ್ಳುತ್ತಿದ್ದಾರೆಂದು ತಜ್ಞರು ಹೇಳಿದ್ದಾರೆ. ಸ್ಮಾರ್ಟ್ಫೋನ್ ಬಳಕೆಯು ಮಕ್ಕಳಲ್ಲಿ ಡಿಜಿಟಲ್ ಬುದ್ಧಿಮಾಂದ್ಯತೆಯನ್ನು ಸೃಷ್ಟಿಸ್ತಾ ಇದೆ. ಮರೆವು, ಏಕಾಗ್ರತೆ ಇಲ್ಲದಂತಾಗುವುದು, ಪಾಠ ಅಥವಾ ಇತರೆ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳುವಲ್ಲಿ ಸಮಸ್ಯೆ, ಚಿಂತನೆಯಲ್ಲಿ ತಡವಾಗುವ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆಂದು ತಜ್ಞರು ಹೇಳಿದ್ದಾರೆ. ಅತಿ ಹೆಚ್ಚಿನ ವಿಡಿಯೋ ವೀಕ್ಷಣೆಯು ಮೆದುಳಿಗೆ ಗಮನಿಸುವ ಹಾಗೂ ಸ್ಮರಣೆಯಲ್ಲಿಟ್ಟುಕೊಳ್ಳುವ ಶಕ್ತಿಯನ್ನ ಕುಗ್ಗಿಸ್ತಾ ಇದೆ. ಬೆಂಗಳೂರಿನಂತಹ ನಗರಗಳಲ್ಲಿ ತಂತ್ರಜ್ಞಾನದ ಮಾನ್ಯತೆ ಹೆಚ್ಚಾಗಿದ್ದು, ಸಾಂಕ್ರಾಮಿಕ ರೋಗದ ನಂತರ ಡಿಜಿಟಲ್ ಬಳಕೆ ಹೆಚ್ಚಾಗಿ ಹೋಗಿದೆ. ಇಂದು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಸ್ಮಾರ್ಟ್ಫೋನ್ಗಳನ್ನು ಪರಿಚಯಿಸಲಾಗ್ತಾ ಇದ್ದು, ಇದರಿಂದ ಮಕ್ಕಳ ಮೆದುಳಿಗೆ ನೈಸರ್ಗಿಕವಾಗಿ ನೆನಪಿನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಅವಕಾಶ ಸಿಗದಂತೆ ಮಾಡ್ತಾ ಇದೆ. ಸ್ಮರಣೆಯ ವರ್ಧನೆಯನ್ನ ಹಲವು ವಿಧಗಳಾಗಿ ವಿಂಗಡಿಸಲಾಗಿದೆ. ಮೊದಲ ಪದರವು ಸಂವೇದನಾ ಸ್ಮರಣೆಯಾಗಿದೆ. ಇದು ಪ್ರಪಂಚದೊಂದಿಗಿನ ನೇರ ಸಂವಹನದಿಂದ ಬರುತ್ತದೆ. ಸ್ಪರ್ಶಿಸುವುದು, ನೋಡುವುದು, ಕೇಳುವುದು ಮತ್ತು ನೈಜ ಸಮಯದಲ್ಲಿ ವಿಷಯಗಳನ್ನು ಅನುಭವಿಸುವುದು. ಈ ಮಾಹಿತಿಯನ್ನ ಸುಮಾರು 1 ಅಥವಾ 2 ದಿನಗಳವರೆಗೆ ಉಳಿಸಿಕೊಂಡಾಗ ಅದು ಅಲ್ಪಾವಧಿಯ ಸ್ಮರಣೆಗೆ ಚಲಿಸುತ್ತದೆ. ಪುನರ್ವರ್ತಿತ ಸ್ಮರಣೆಯು ದೀರ್ಘಾವಧಿಯ ಸ್ಮರಣೆಯಾಗುತ್ತದೆ. ಇದು ನಮಗೆ ಫೋನ್ ಸಂಖ್ಯೆಗಳು, ನಿರ್ದೇಶನಗಳು, ಮುಖಗಳು ಅಥವಾ ಕೌಶಲ್ಯಗಳನ್ನು ವರ್ಷಗಳವರೆಗೆ ನೆನಪಿಟ್ಟುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಆದರೆ ಈ ಪ್ರಕ್ರಿಯೆಗೆ ಸಮಯದ ಅಗತ್ಯವಿರುತ್ತದೆ. ಫೋನ್ಗಳ ಮೇಲೆ ನಿರಂತರ ಅವಲಂಬನೆಯಿಂದಾಗಿ ಈ ಪ್ರಕ್ರಿಯೆಗೆ ಅಡ್ಡಿಯುಂಟಾಗುತ್ತಿದೆ. ಉದಾಹರಣೆಗೆ, ಯಾವುದೇ ಒಂದು ವಸ್ತುವನ್ನ ನೋಡುವ ಅಥವಾ ಗಮನಿಸಿ ನೆನಪಿಟ್ಟುಕೊಳ್ಳುವ ಬದಲು ಫೋಟೋ ಅಥವಾ ಸ್ಕ್ರೀನ್ ಶಾಟ್ ತೆಗೆದುಕೊಳ್ತಾರೆ. ಬಳಿಕ ಅದನ್ನ ಮರೆತು ಬಿಡುತ್ತಾರೆ. ಮೆದುಳಿಗೆ ಕೆಲಸ ಕೊಡುವ ಬದಲು ಮೊಬೈಲ್ ಮೆಮೊರಿಗೆ ಕೆಲಸ ಕೊಡ್ತಿದ್ದಾರೆ. ಇದು ಮೆದುಳಿನ ಶಕ್ತಿಯನ್ನ ಕುಗ್ಗಿಸ್ತಾ ಇದೆ. ಇಂದು ಮಕ್ಕಳು ತಮ್ಮ ಪೋಷಕರ ಫೋನ್ ಸಂಖ್ಯೆಗಳನ್ನ ಕೂಡ ನೆನಪಿಟ್ಟುಕೊಳ್ಳುವಲ್ಲಿ ಅಸಮರ್ಥರಾಗ್ತಿದ್ದಾರೆ. ಒಂದೇ ಮಾರ್ಗದಲ್ಲಿ ಹಲವು ಬಾರಿ ಪ್ರಯಾಣಿಸಿದ್ರೂ ಅವರಿಗೆ ನೆನಪಿಲ್ಲದಂತಾಗುತ್ತಿದೆ. ಈ ಬಗ್ಗೆ ಪೋಷಕರು, ಹಿರಿಯರು ಗಮನ ಹರಿಸಿ ಮಕ್ಕಳ ಮೊಬೈಲ್ ಬಳಕೆಯ ಮೇಲೆ ಮಿತಿ ಹೇರಬೇಕು. ಅಲ್ಲದೆ ದೊಡ್ಡವರು ಕೂಡ ಮಕ್ಕಳಿಗೆ ತಿಳಿ ಹೇಳುವ ಮುನ್ನ ತಮ್ಮ ಮೊಬೈಲ್ ಬಳಕೆಯ ಮೇಲೆ ಕಡಿವಾಣ ಹಾಕಿಕೊಳ್ಳಬೇಕು. ಡೆಸ್ಕ್ ಬ್ಯೂರೋ, ಜೈ ಕನ್ನಡ ನ್ಯೂಸ್, ಬೆಂಗಳೂರು.